ಇದೇ ದಿನಾಂಕ 21/12/2024 ಸನ್ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಂಥ ಡಿ ಕೆ ಶಿವಕುಮಾರ್ ಅವರು ವಿಶೇಷವಾದ ಏನು ಲಿಂಗಾಯತ ಪಂಚಮಸಾಲಿ ಸಮುದಾಯದ ಏನು ಮೊನ್ನೆ ತಾನೇ ಹೋರಾಟ ನಡೆದಿತ್ತು, ಅನೇಕ ಘಟನೆಗಳು ನಡೆದಿದ್ವು. ಆ ವಿಚಾರ ಕುರಿತು ನಮ್ಮ ಹಿರಿಯ ಶಾಸಕರಾದಂಥ ಸನ್ಮಾನ್ಯ ಬಿ ಆರ್ ಪಾಟೀಲ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಸಮುದಾಯದ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಶಾಸಕರನ್ನು ಮತ್ತು ಭಾರತೀಯ ಜನತಾ ಪಕ್ಷದಲ್ಲಿರುವಂಥ ಶಾಸಕರನ್ನ, JDSನಲ್ಲಿರುವಂಥ ಶಾಸಕರನ್ನ ಒಂದು ವಿಶೇಷ ಸಭೆಯನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು 21ನೇ ತಾರೀಕು ಬೆಂಗಳೂರಿನ ಅವರ ಗೃಹ ಕಚೇರಿಯಲ್ಲಿ ಇವತ್ತು ಒಂದು ವಿಶೇಷ ಸಭೆಯನ್ನು ಕರೆದಿದ್ದಾರೆ. ಆದ ಕಾರಣ ನಾನು ಮಾಧ್ಯಮದ ವರದಿಗಾರರ ಮುಖಾಂತರ, ತಮ್ಮೆಲ್ಲರ ಸ್ನೇಹಿತರ ಮುಖಾಂತರ ರಾಜ್ಯದ ನಮ್ಮ ಎಲ್ಲ ಸಮುದಾಯದ ಮುಖಂಡರುಗಳಿಗೆ ಮತ್ತು ವಿಶೇಷವಾಗಿ ಜನಪ್ರತಿನಿಧಿಗಳಿಗೆ, ಏನು ಮಾಜಿ ಶಾಸಕರಿರ್ಬೋದು, ಹಾಲಿ ಶಾಸಕರಿರ್ಬೋದು ಮತ್ತು ಸಚಿವರಿರ್ಬೋದು, ಅವರೆಲ್ಲರನ್ನ ಒಳಗೊಂಡು ಒಂದು ವಿಶೇಷ ಸಭೆಯನ್ನು ಕರೆದು ಈ ಸಮುದಾಯಕ್ಕೆ ಮೀಸಲಾತಿಯನ್ನು ಕೊಡುವಂಥದ್ದು ಮತ್ತು ಲಿಂಗಾಯತ ಒಳಪಂಗಡಗಳಿಗೆ ಏನು ಕೇಂದ್ರ ಸರ್ಕಾರದ OBC ಮೀಸಲಾತಿಯನ್ನು ಶಿಫಾರಸ್ತನ್ನು ಮಾಡೋ ಕುರಿತು ವಿಶೇಷ ಸಭೆ ಕರೆದಿದ್ದಾರೆ. ಅದಕ್ಕೆ ನಾನು ತಮ್ಮ ಮುಖಾಂತರ ಎಲ್ಲರಿಗೂ ಕೂಡ ಆಹ್ವಾನವನ್ನು ಕೊಡ್ತೇನೆ. ತಾವೆಲ್ಲ ಆ ಸಭೆಗೆ ಎಲ್ಲ ಪಕ್ಷದ ಮುಖಂಡರು, ನಾಯಕರು, ಏನು ಜನಪ್ರತಿನಿಧಿಗಳು ಬಂದು ಆ ಸಭೆಯಲ್ಲಿ ಭಾಗವಹಿಸಿ ತಮ್ಮ ತಮ್ಮ ವಿಚಾರಗಳನ್ನು ಚರ್ಚೆ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಇಲ್ಲ, ಇದು ಜನಪ್ರತಿನಿಧಿಗಳ ಸಭೆ. ಇದು ಜನಪ್ರತಿನಿಧಿಗಳು, ಚುನಾಯಿತ ಮತ್ತು ಮಾಜಿ ಚುನಾಯಿತ ಪ್ರತಿನಿಧಿಗಳ ಸಭೆ, ವಿಶೇಷ ಸಭೆಯನ್ನು ಕರೆದಿದ್ದಾರೆ. ಇದೇ ದಿನಾಂಕ 21/12/2024 ಸನ್ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಂಥ ಡಿ ಕೆ ಶಿವಕುಮಾರ್ ಅವರು ವಿಶೇಷವಾದ ಏನು ಲಿಂಗಾಯತ ಪಂಚಮಸಾಲಿ ಸಮುದಾಯದ ಏನು ಮೊನ್ನೆ ತಾನೇ ಹೋರಾಟ ನಡೆದಿತ್ತು, ಅನೇಕ ಘಟನೆಗಳು ನಡೆದಿದ್ವು. ಆ ವಿಚಾರ ಕುರಿತು ನಮ್ಮ ಹಿರಿಯ ಶಾಸಕರಾದಂಥ ಸನ್ಮಾನ್ಯ ಬಿ ಆರ್ ಪಾಟೀಲ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಸಮುದಾಯದ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಶಾಸಕರನ್ನು ಮತ್ತು ಭಾರತೀಯ ಜನತಾ ಪಕ್ಷದಲ್ಲಿರುವಂಥ ಶಾಸಕರನ್ನ, JDSನಲ್ಲಿರುವಂಥ ಶಾಸಕರನ್ನ ಒಂದು ವಿಶೇಷ ಸಭೆಯನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು 21ನೇ ತಾರೀಕು ಬೆಂಗಳೂರಿನ ಅವರ ಗೃಹ ಕಚೇರಿಯಲ್ಲಿ ಇವತ್ತು ಒಂದು ವಿಶೇಷ ಸಭೆಯನ್ನು ಕರೆದಿದ್ದಾರೆ. ಆದ ಕಾರಣ ನಾನು ಮಾಧ್ಯಮದ ವರದಿಗಾರರ ಮುಖಾಂತರ, ತಮ್ಮೆಲ್ಲರ ಸ್ನೇಹಿತರ ಮುಖಾಂತರ ರಾಜ್ಯದ ನಮ್ಮ ಎಲ್ಲ ಸಮುದಾಯದ ಮುಖಂಡರುಗಳಿಗೆ ಮತ್ತು ವಿಶೇಷವಾಗಿ ಜನಪ್ರತಿನಿಧಿಗಳಿಗೆ, ಏನು ಮಾಜಿ ಶಾಸಕರಿರ್ಬೋದು, ಹಾಲಿ ಶಾಸಕರಿರ್ಬೋದು ಮತ್ತು ಸಚಿವರಿರ್ಬೋದು, ಅವರೆಲ್ಲರನ್ನ ಒಳಗೊಂಡು ಒಂದು ವಿಶೇಷ ಸಭೆಯನ್ನು ಕರೆದು ಈ ಸಮುದಾಯಕ್ಕೆ ಮೀಸಲಾತಿಯನ್ನು ಕೊಡುವಂಥದ್ದು ಮತ್ತು ಲಿಂಗಾಯತ ಒಳಪಂಗಡಗಳಿಗೆ ಏನು ಕೇಂದ್ರ ಸರ್ಕಾರದ OBC ಮೀಸಲಾತಿಯನ್ನು ಶಿಫಾರಸ್ತನ್ನು ಮಾಡೋ ಕುರಿತು ವಿಶೇಷ ಸಭೆ ಕರೆದಿದ್ದಾರೆ. ಅದಕ್ಕೆ ನಾನು ತಮ್ಮ ಮುಖಾಂತರ ಎಲ್ಲರಿಗೂ ಕೂಡ ಆಹ್ವಾನವನ್ನು ಕೊಡ್ತೇನೆ. ತಾವೆಲ್ಲ ಆ ಸಭೆಗೆ ಎಲ್ಲ ಪಕ್ಷದ ಮುಖಂಡರು, ನಾಯಕರು, ಏನು ಜನಪ್ರತಿನಿಧಿಗಳು ಬಂದು ಆ ಸಭೆಯಲ್ಲಿ ಭಾಗವಹಿಸಿ ತಮ್ಮ ತಮ್ಮ ವಿಚಾರಗಳನ್ನು ಚರ್ಚೆ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಇಲ್ಲ, ಇದು ಜನಪ್ರತಿನಿಧಿಗಳ ಸಭೆ. ಇದು ಜನಪ್ರತಿನಿಧಿಗಳು, ಚುನಾಯಿತ ಮತ್ತು ಮಾಜಿ ಚುನಾಯಿತ ಪ್ರತಿನಿಧಿಗಳ ಸಭೆ, ವಿಶೇಷ ಸಭೆಯನ್ನು ಕರೆದಿದ್ದಾರೆ. ಇದೇ ದಿನಾಂಕ 21/12/2024 ಸನ್ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಂಥ ಡಿ ಕೆ ಶಿವಕುಮಾರ್ ಅವರು ವಿಶೇಷವಾದ ಏನು ಲಿಂಗಾಯತ ಪಂಚಮಸಾಲಿ ಸಮುದಾಯದ ಏನು ಮೊನ್ನೆ ತಾನೇ ಹೋರಾಟ ನಡೆದಿತ್ತು, ಅನೇಕ ಘಟನೆಗಳು ನಡೆದಿದ್ವು. ಆ ವಿಚಾರ ಕುರಿತು ನಮ್ಮ ಹಿರಿಯ ಶಾಸಕರಾದಂಥ ಸನ್ಮಾನ್ಯ ಬಿ ಆರ್ ಪಾಟೀಲ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಸಮುದಾಯದ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಶಾಸಕರನ್ನ ಮತ್ತು ಭಾರತೀಯ ಜನತಾ ಪಕ್ಷದಲ್ಲಿರುವಂಥ ಶಾಸಕರನ್ನ, JDSನಲ್ಲಿರುವಂಥ ಶಾಸಕರನ್ನ ಒಂದು ವಿಶೇಷ ಸಭೆಯನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು 21ನೇ ತಾರೀಕು ಬೆಂಗಳೂರಿನ ಅವರ ಗೃಹ ಕಚೇರಿಯಲ್ಲಿ ಇವತ್ತು ಒಂದು ವಿಶೇಷ ಸಭೆಯನ್ನು ಕರೆದಿದ್ದಾರೆ. ಆದ ಕಾರಣ ನಾನು ಮಾಧ್ಯಮದ ವರದಿಗಾರರ ಮುಖಾಂತರ, ತಮ್ಮೆಲ್ಲರ ಸ್ನೇಹಿತರ ಮುಖಾಂತರ ರಾಜ್ಯದ ನಮ್ಮ ಎಲ್ಲ ಸಮುದಾಯದ ಮುಖಂಡರುಗಳಿಗೆ ಮತ್ತು ವಿಶೇಷವಾಗಿ ಜನಪ್ರತಿನಿಧಿಗಳಿಗೆ,
ಏನು ಮಾಜಿ ಶಾಸಕರಿರ್ಬೋದು, ಹಾಲಿ ಶಾಸಕರಿರ್ಬೋದು ಮತ್ತು ಸಚಿವರಿರ್ಬೋದು, ಅವರೆಲ್ಲರನ್ನ ಒಳಗೊಂಡು ಒಂದು ವಿಶೇಷ ಸಭೆಯನ್ನು ಕರೆದು ಈ ಸಮುದಾಯಕ್ಕೆ ಮೀಸಲಾತಿಯನ್ನು ಕೊಡುವಂಥದ್ದು ಮತ್ತು ಲಿಂಗಾಯತ ಒಳಪಂಗಡಗಳಿಗೆ ಏನು ಕೇಂದ್ರ ಸರ್ಕಾರದ OBC ಮೀಸಲಾತಿಯನ್ನು ಶಿಫಾರಸ್ತನ್ನು ಮಾಡಿ ಕುರಿತು ವಿಶೇಷ ಸಭೆ ಕರೆದಿದ್ದಾರೆ. ಅದಕ್ಕೆ ನಾನು ತಮ್ಮ ಮುಖಾಂತರ ನಾನು ಎಲ್ಲರಿಗೂ ಕೂಡ ಆಹ್ವಾನವನ್ನು ಕೊಡ್ತೇನೆ. ತಾವೆಲ್ಲ ಆ ಸಭೆಗೆ ಎಲ್ಲ ಪಕ್ಷದ ಮುಖಂಡರು, ನಾಯಕರು, ಏನು ಜನಪ್ರತಿನಿಧಿಗಳು ಬಂದು ಆ ಸಭೆಯಲ್ಲಿ ಭಾಗವಹಿಸಿ ತಮ್ಮ ತಮ್ಮ ವಿಚಾರಗಳನ್ನು ಚರ್ಚೆ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಇಲ್ಲ, ಇದು ಜನಪ್ರತಿನಿಧಿಗಳ ಸಭೆ. ಇದು ಜನಪ್ರತಿನಿಧಿಗಳು, ಚುನಾಯಿತ ಮತ್ತು ಮಾಜಿ ಚುನಾಯಿತ ಪ್ರತಿನಿಧಿಗಳ ಸಭೆ, ವಿಶೇಷ ಸಭೆಯನ್ನು ಕರೆದಿದ್ದಾರೆ. ಇದೇ ದಿನಾಂಕ 21/12/2024 ಸನ್ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಂಥ DK ಶಿವಕುಮಾರ್ ಅವರು ವಿಶೇಷವಾದ ಏನು ಲಿಂಗಾಯತ ಪಂಚಮಸಾಲಿ ಸಮುದಾಯದ ಏನು ಮೊನ್ನೆ ತಾನೇ ಹೋರಾಟ ನಡೆದಿತ್ತು, ಅನೇಕ ಘಟನೆಗಳು ನಡೆದಿದ್ವು. ಆ ವಿಚಾರ ಕುರಿತು ನಮ್ಮ ಹಿರಿಯ ಶಾಸಕರಾದಂಥ ಸನ್ಮಾನ್ಯ BR ಪಾಟೀಲ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಸಮುದಾಯದ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಶಾಸಕರನ್ನು ಮತ್ತು ಭಾರತೀಯ ಜನತಾ ಪಕ್ಷದಲ್ಲಿರುವಂಥ ಶಾಸಕರನ್ನ, JDSನಲ್ಲಿರುವಂಥ ಶಾಸಕರನ್ನ ಒಂದು ವಿಶೇಷ ಸಭೆಯನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು 21ನೇ ತಾರೀಕು ಬೆಂಗಳೂರಿನ ಅವರ ಗೃಹ ಕಚೇರಿಯಲ್ಲಿ ಇವತ್ತು ಒಂದು ವಿಶೇಷ ಸಭೆಯನ್ನು ಕರೆದಿದ್ದಾರೆ. ಆದ ಕಾರಣ ನಾನು ಮಾಧ್ಯಮದ ವರದಿಗಾರರ ಮುಖಾಂತರ, ತಮ್ಮೆಲ್ಲರ ಸ್ನೇಹಿತರ ಮುಖಾಂತರ ರಾಜ್ಯದ ನಮ್ಮ ಎಲ್ಲ ಸಮುದಾಯದ ಮುಖಂಡರುಗಳಿಗೆ ಮತ್ತು ವಿಶೇಷವಾಗಿ ಜನಪ್ರತಿನಿಧಿಗಳಿಗೆ ಏನು ಮಾಜಿ ಶಾಸಕರಿರ್ಬೋದು, ಹಾಲಿ ಶಾಸಕರಿರ್ಬೋದು ಮತ್ತು ಸಚಿವರಿರ್ಬೋದು, ಅವರೆಲ್ಲರನ್ನ ಒಳಗೊಂಡು ಒಂದು ವಿಶೇಷ ಸಭೆಯನ್ನು ಕರೆದು ಈ ಸಮುದಾಯಕ್ಕೆ ಮೀಸಲಾತಿಯನ್ನು ಕೊಡುವಂಥದ್ದು ಮತ್ತು ಲಿಂಗಾಯತ ಒಳಪಂಗಡಗಳಿಗೆ ಏನು ಕೇಂದ್ರ ಸರ್ಕಾರದ OBC ಮೀಸಲಾತಿಯನ್ನು ಶಿಫಾರಸ್ತನ್ನು ಮಾಡಿ ಕುರಿತು ವಿಶೇಷ ಸಭೆ ಕರೆದಿದ್ದಾರೆ. ಅದಕ್ಕೆ ನಾನು ತಮ್ಮ ಮುಖಾಂತರ ನಾನು ಎಲ್ಲರಿಗೂ ಕೂಡ ಆಹ್ವಾನವನ್ನು ಕೊಡ್ತೇನೆ. ತಾವೆಲ್ಲ ಆ ಸಭೆಗೆ ಎಲ್ಲ ಪಕ್ಷದ ಮುಖಂಡರು, ನಾಯಕರು, ಏನು ಜನಪ್ರತಿನಿಧಿಗಳು ಬಂದು ಆ ಸಭೆಯಲ್ಲಿ ಭಾಗವಹಿಸಿ ತಮ್ಮ ತಮ್ಮ ವಿಚಾರಗಳನ್ನು ಚರ್ಚೆ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಇಲ್ಲ, ಇದು ಜನಪ್ರತಿನಿಧಿಗಳ ಸಭೆ. ಇದು ಜನಪ್ರತಿನಿಧಿಗಳು, ಚುನಾಯಿತ ಮತ್ತು ಮಾಜಿ ಚುನಾಯಿತ ಪ್ರತಿನಿಧಿಗಳ ಸಭೆ, ವಿಶೇಷ ಸಭೆಯನ್ನು ಕರೆದಿದ್ದಾರೆ. ಪರಿಷತ್ ಕಲಾಪದಲ್ಲಿ ಪ್ರತಿಧ್ವನಿಸಿದೆ ಕಣ್ಣೀರ ಖಾನಾಪುರ. ರಿಪಬ್ಲಿಕ್ ಕನ್ನಡ ಸುದ್ದಿವಾಹಿನಿ ತಂಡ ಕಣ್ಣೀರ ಖಾನಾಪುರ ಅಭಿಯಾನದ ಮೂಲಕ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿ ಕಾಡಂಚಿನ ಜನರ ಬದುಕು ಬವಣೆಯನ್ನು ತೆರೆದಿಟ್ಟಿದೆ. ಒಂದ್ಸಲಿ ವೋಟಿಂಗ್ ತಗೊಂಡ್ರೆ ಕೆಲಸ ಮುಗಿದ್ರಿ ಸರ್. ಹೆಣ್ಮಕ್ಳು ರಾತ್ರಿ ಹೊರಗಡೆ ಹೋಗೋದಕ್ಕೆ ಭಯ ಪಡ್ತಾರೆ. ಹೆಸರಿಗಷ್ಟೇ MLAಗಳು ರೊಕ್ಕ ಮಾಡ್ಕೊಂಡು ಹೊಂಟಾರ. ಜನರನ್ನ ಈ ರೀತಿ ಸ್ಟ್ರಕ್ಚರ್ಗಳ ಮೂಲಕ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ನಮಗೆ ನಾಚಿಕೆ ಆಗಬೇಕು. ಒಂದೊಂದು ಪರಿವಾರಕ್ಕೆ 15 ಲಕ್ಷ ರೂಪಾಯಿ ಕೊಡ್ತೇವೆ. ಶಿಫ್ಟ್ ಮಾಡುವಂಥದ್ದಕ್ಕೆ ಸರ್ಕಾರ ಅನುಮೋದನೆ ಕೊಡ್ತದೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದೇನೆ. ನಾವು ನಿರಂತರವಾಗಿ ಕಣ್ಣೀರ ಖಾನಾಪುರ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಮಾಡಿದಂತ ವರದಿ ಮ್ಯಾಸಿವ್ ಇಂಪ್ಯಾಕ್ಟ್ ಆಗಿದೆ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.